ಬಂದಿದೆ ಅಂದರೆ ಈ ಥರದ್ದು ಹಟ್ಟಿ ಗೊಬ್ಬರ ಒಣಗಿಸಿದ್ದು ನೋಡಿ 2 ತಿಂಗಳು ಆಗಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನು ತುಂಬಾ ಚೆನ್ನಾಗಿದ್ದೇನೆ ಅಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ಒಂದು ಬ್ಲಾಗ್ ಮತ್ತೆ ನಿಮಗೋಸ್ಕರ ನಾನು ತಂದಿದ್ದೇನೆ. ಸೊ ತುಂಬಾ ಜನ ಕಮೆಂಟ್ ಮೂಲಕ ಈ ಒಂದು ಮಲ್ಲಿಗೆ ಕೃಷಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ ಅಂಡ್ ರೇಟ್ ಎಷ್ಟು ಅಂತಾನೂ ಕೂಡ ಕೇಳಿದ್ರಿ. ಅವರಿಗೆಲ್ಲ ನಾನು ಕಮೆಂಟ್ ಮೂಲಕ ತಿಳಿಸ್ತೇನೆ. ಅಂಡ್ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಮಲ್ಲಿಗೆ ಗಿಡವನ್ನ ಯಾವ ಪ್ರಕಾರ ನೆಟ್ಟು ಅದನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಮಲ್ಲಿಗೆ ಗಿಡವನ್ನು ನೆಡುವಂತಹ ಒಂದು ವಿಧಾನ ಇವತ್ತು ನಮಗೆ ತಿಳಿಸಿಕೊಡ್ತಾರೆ. ತುಂಬ ಜನ ಕಮೆಂಟ್ ಮೂಲಕ ತಿಳಿಸಿದ್ರಿ ಹೇಗೆ ನೆಡಬೇಕು ಅಂತ ಹೇಳಿ. ಸೊ ಫಸ್ಟಿಗೆ ಏನು ಮಾಡಬೇಕು? ಫಸ್ಟಿಗೆ ಮಲ್ಲಿಗೆ ಗಿಡಕ್ಕೆ ಮರಳು ಮಿಶ್ರಿತ ಕೆಂಪು ಮಣ್ಣು ಅಗತ್ಯ. ಅದು ಹಾಕಿದರೆ ನಮ್ಮ ಗಿಡವನ್ನು ಚೆನ್ನಾಗಿ ಬೆಳೆಸ್ಬೋದು. ಜೇಡಿ ಮಣ್ಣು ಒಂದು ಬಗೆ ಹಾಕಲಿಕ್ಕೆ ಆಗೋದಿಲ್ಲ, ಬೇರೆ ಯಾವ ಮಣ್ಣು ಸಹ ಅದಕ್ಕೆ ಸುರಕ್ಷಿತ. ಈಗ ನಾವು ಇಲ್ಲಿಗೆ ಯಾಕೆ ಬಂದಿದ್ದೇವೆ ಅಂದರೆ ನಮ್ಮದು ಅಲ್ಲಿ ಅಡಿಕೆ ಗಿಡ ಕಾಣ್ತದಲ್ಲ, ಅದು ನೆಟ್ಟು ಒಂದು 3-4 ವರ್ಷ ಆಯಿತು. ಅಲ್ಲಿ ಆ ಜಾಗದಲ್ಲಿ ವೇಸ್ಟ್ ಎಲ್ಲ ತೆಗೆದು ಇಲ್ಲಿ ಹಾಕಿದ್ದು ಇಲ್ಲಿ ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟದ್ದು. ಹಾಗೆ ನಮಗೆ ಈಗ ಸುಡುಮಣ್ಣು ಈ ಮಣ್ಣಿನ ಜೊತೆ ಬೆರೆಸುವ ಅಗತ್ಯ ಇಲ್ಲ. ಇಲ್ಲಿ ಸುಡುಮಣ್ಣೇ ಉಂಟು ನೋಡಿ. ಇದನ್ನೀಗ ನಾವು ಗ್ರೋ ಬ್ಯಾಗಿಗೆ ತುಂಬಿಸುವಂಥದ್ದು, ಗಿಡ ನೆಡುವಂಥದ್ದು. ಕೆಲವರು ಜಲ್ಲಿ ಕಲ್ಲು ಹಾಕ್ತಾರೆ ಅಡಿಗೆ, ಅದೆಲ್ಲ ಏನು ಅಗತ್ಯ ಇಲ್ಲ. ಇದು ಅಂದರೆ ಮರಳು ಟೈಪು ಕಲ್ಲೆಲ್ಲ ಉಂಟು ಇದರಲ್ಲಿ ನೋಡಿ. ಅದಕ್ಕೆ ಇದರಲ್ಲಿ ಗಿಡ ನೆಡುವಂಥದ್ದು. ಅದಕ್ಕೆ ಚಿಕ್ಕ ಪ್ಲಾಸ್ಟಿಕ್ ಅಲ್ಲಿ ಕೂಡ ಹಾಕುವುದು. ಅದನ್ನು ಸಹ ಕ್ರಮ ನಾನು ತೋರಿಸ್ತೇನೆ ನೋಡಿ. ಮಣ್ಣನ್ನು ನೀವು ನೋಡ್ಬೋದು. ಸ್ವಲ್ಪ ಇಲ್ಲಿ ಕಪ್ಪು ಮಣ್ಣು ಕೂಡ ಇದೆ, ಕೆಂಪು ಮಣ್ಣು ಕೂಡ ಇದೆ. ಇದು ಸುಡು ಮಣ್ಣು ಆಗಿರ್ತದೆ. ಕಪ್ಪು ಮತ್ತು ಕೆಂಪು ಮಣ್ಣು ಮಿಶ್ರಿತವಾಗಿ ಇದು ಒಳ್ಳೆ ಫಲವತ್ತತೆಯನ್ನು ಕೊಡುವಂಥ ಮಣ್ಣಾಗಿರ್ತದೆ. ಸೊ ಕೆಲವರೀಗ ಈಟೆಲ್ಲ ಇರ್ತದಲ್ವ, ಸೊ ಅದರ ಬದಲಿಗೆ ಇದನ್ನು ಹಾಕಿದ್ರು ಕೂಡ ಗಿಡಗಳು ಹಾಕಬೇಕು. ನಂತರ ಈಟೆಲ್ಲ ಹಾಕುವುದು 1 ತಿಂಗಳು. ಇದು ಗಿಡ ನೆಟ್ಟ ನಂತರ 1 ವಾರದ ನಂತರ 15 ದಿನಕ್ಕೊಮ್ಮೆ ಈಟನ್ನು ಕೊಡಬೇಕು. ಅದು ಸರಿ ಆಗ್ತದೆ. ಸೊ ನಾವು ಗ್ರೋ ಬ್ಯಾಗಿಗೆ ಹಾಕಿ ತಂದಂತಹ ಮಣ್ಣು ಇಲ್ಲಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಇವಾಗ ಗಿಡವನ್ನು ನೆಟ್ಟು ತೋರಿಸಿದರೆ ಹೇಗೆ ನೆಡೋದು ಅಂತ ಹೇಳಿ. ಚಿಕ್ಕ ಗಿಡ ನೆಡೋದಾದರೆ ನೋಡಿ, ಈ ಥರದ್ದು ಒಂದು ಗೆಲ್ಲು ತಗೊಳ್ಬೇಕು. ಈ ಥರದ್ದು ಒಂದು ಗೆಲ್ಲು ತಗೊಂಡು ಅದನ್ನು ಈ ಥರ ನೆಡಬೇಕು. ನೆಟ್ಟ ನಂತರ ಅದರ ಬುಡವನ್ನು ಹೀಗೆ ಅದುಮಬೇಕು, ಗಟ್ಟಿ ಮಾಡಬೇಕು. ಅಂದರೆ ನೀರು ಹಾಕುವಾಗೆಲ್ಲ ಅಲ್ಗಾಡಬಾರ್ದು, ಬುಡ ಅಲ್ಗಾಡಬಾರ್ದು. ಸೊ ಒಂದು ಗಿಡವನ್ನು ತೆಗೆದು ಅದನ್ನು ಹೀಗೆ ನೆಟ್ಟು ಬಿಡುವುದು. ಇದು ನೆಟ್ಟು 2 ತಿಂಗಳ ನಂತರ ಅದಕ್ಕೆ ನೋಡಿ ಈ ಥರ ಬೆಳೆದು ಬೇರು ಬರ್ತದೆ ನೋಡಿ. ಹೊರಗೆ ಬೇರು ಬಂದಿದೆ ನೋಡಿ ಈ ಥರ ಬೇರು ಬರ್ತದೆ. ಚಿಗುರುದು ಕಾಣೋದಿಲ್ಲ, ಆದರೂ ಬೇರು ಬರ್ತದಲ್ಲ. ಈಗ ನಾವು ಈ ಗಿಡವನ್ನು ಈ ಗ್ರೋ ಬ್ಯಾಗಿನಲ್ಲಿ ಹೇಗೆ ನೆಡುವುದಂತ ತೋರಿಸ್ತೇವೆ. ಸೊ ಹೀಗೆ ಫಸ್ಟಿಗೆ ನೆಟ್ಟಾದ ನಂತರ ಫಸ್ಟಿಗೆ ನಾವು ಗಿಡವನ್ನು ಚಿಕ್ಕ ಬ್ಯಾಗಿನಲ್ಲಿ ನೆಡಬೇಕು. 2 ತಿಂಗಳು ನೆಟ್ಟ ನಂತರ ಓಕೆ, 2 ತಿಂಗಳು ಅದನ್ನು ಆ ಒಂದು ಚಿಕ್ಕ ಬ್ಯಾಗಲ್ಲಿ ನೆಟ್ಟು ನೆಕ್ಸ್ಟ್ ಅದನ್ನು ಗ್ರೋ ಬ್ಯಾಗಿಗೆ ಹಾಕಿ ಮಣ್ಣಲ್ಲಿ ಅಗೆದು ನಡುವುದಾದರೆ ಬೇರೆ ಕಡೆ ಮಣ್ಣು ಅಗೆದು ನಡುವಾಗ ಮಳೆಗಾಲ ಆದರೆ ಸ್ವಲ್ಪ ಈ ಥರ ಗುಪ್ಪೆ ಥರ ಮಾಡಿ, ಇಲ್ಲ ಇದ್ದರೆ ಒಂದು ಗುಂಡಿ ತೆಗೆದ್ರು ಅದಕ್ಕೆ ಸೈಡಿಗೆ ನೀರು ಹೋಗುವ ಹಾಗೆ ಮಾಡಬೇಕು. ಇಲ್ಲಾಂದರೆ ಗ್ರೋ ಬ್ಯಾಗಲ್ಲಿಟ್ಟೆ ಸೇಫ್. ಯಾಕಂದರೆ ಅದಕ್ಕೆ ತೂತಿ ಇದೆ ನೋಡಿ, ಅದರಲ್ಲಿ ಹೆಚ್ಚುವರಿ ನೀರು ಹೊರಗೆ ಹೋಗ್ತದೆ. ಸೊ ನೋಡಿ, ಫಸ್ಟಿಗೆ ಒಂದು ಈ ಥರ ಚಿಕ್ಕ ಬ್ಯಾಗಲ್ಲಿ 2 ತಿಂಗಳು ತನಕ ನೆಟ್ಟು ಅದರಲ್ಲಿ ಬೇರು ಎಲ್ಲ ಬಂದ ನಂತರ ಈಗ ನೀವು ಈ ಥರ ದೊಡ್ಡ ಬ್ಯಾಗಲ್ಲಿ ಹಾಕಿ ನೆಡುವಂಥದ್ದು. ಈಗ ನೋಡಿ ಹೀಗೆ ತೆಗೆಯುವಂಥದ್ದು. ಇದು ಸಾಫ್ಟ್ ಇರುವುದರಿಂದ ಇದನ್ನು ಸ್ವಲ್ಪ ಅದುಮಿದ್ರೆ ಉಲ್ಟಾ ಮಾಡಿದರೆ ಈ ಗಿಡ ಬರ್ತದೆ ನೋಡಿ. ಈಗ ನಿಮಗೆ ಕಾಣ್ತದೆ ನೋಡಿ ಬೇರು, ಈ ಗಿಡದ ಬೇರು. ನಾನು ಖಾಲಿ ಮಣ್ಣಲ್ಲಿ ನೆಟ್ಟಂಥದ್ದು ನೋಡಿ. ಈಗ ಏನು ಮಾಡಬೇಕಂದ್ರೆ ಈ ಥರ ನಡುವೆ ಗುಂಡಿ ಮಾಡಿ, ಈ ಗುಂಡಿಯ ಒಳಗೆ ಎಂತ ಹಾಕಬೇಕು ಅಂದರೆ ಇದು ಹಟ್ಟಿ ಗೊಬ್ಬರ ಒಣಗಿಸಿದ್ದು ನೋಡಿ, ಒಣ ಹಟ್ಟಿ ಗೊಬ್ಬರ ಇದಕ್ಕೆ ಹಾಕಬೇಕು. 2 ಮುಷ್ಟಿಯಷ್ಟು ಗೊಬ್ಬರವನ್ನು ಹಾಕಿದ ನಂತರ ನೋಡಿ ಈ ಗಿಡವನ್ನು ಈ ಥರ ನೆಡುವಂಥದ್ದು. ನೆಟ್ಟ ನಂತರ ಮೇಲಿನ ಮಣ್ಣು ಸ್ವಲ್ಪ ಲೂಸ್ ಮಾಡಿ ನೋಡಿ, ಇಲ್ಲಿಂದ ಕೂಡ ಬೇರುಂಟು ನೋಡಿ. ಅದನ್ನೆಲ್ಲ ಕವರ್ ಮಾಡಬೇಕು ಈ ಮಣ್ಣಲ್ಲಿ. ಹೀಗೆ ಈ ಥರ ಇನ್ನೊಂದು ತೋರಿಸಿ. ಈಗ ಹಟ್ಟಿ ಗೊಬ್ಬರ ಹಾಕಿದ್ದಾರೆ. ಒಣಗಿಸಿದ್ದಾಗಬೇಕು, ಹಸಿಯನ್ನು ಹಾಕಬೇಡಿ ನೋಡಿ. ಇದು ಒಂದು ಗಿಡ, ಇದನ್ನು ತೆಗೆಯುವ ಕ್ರಮ ನೋಡಿ. ನೋಡಿ 2 ತಿಂಗಳು ಈ ಒಂದು ಚಿಕ್ಕ ಬ್ಯಾಗಲ್ಲಿ ನೆಟ್ಟಂತಹ ಗಿಡ
ನೋಡಿ ಇದು ಸಹ ಬೇರು ಬಂದಿದೆ ನೋಡಿ. ಇದನ್ನು ಈ ಥರ ನಡುವುದು. ನೀರು ಹಾಕುದು. ಈ ತರ 1 ವಾರದ ತನಕ ನೆಟ್ಟು ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ಬೇಕು? ನಂತರ ಈ ಹುಡಿ ಇದು ಸಗಣಿ ಇರ್ತದಲ್ಲ, ಇದು ಗೊಬ್ಬರ ಅದನ್ನೆಲ್ಲ ಹಾಕ್ಬೋದು. ಹೀಗೆ ಗಿಡಕ್ಕೆ ಹಾಕಿ 1 ವಾರ ಬಿಟ್ಟು ಈಟ್ ಹಾಕಿದರೆ ಚೂರು ಈಟನ್ನು ಹಾಕಿದರೆ ಒಳ್ಳೆಯದು. ಸೊ 1 ತಿಂಗಳ ನಂತರ ಗಿಡಗಳು ಈ ತರ ಬರ್ತದೆ. ಹೀಗೆಲ್ಲ ಬರ್ತದೆ. ನಂತರ ನೆಕ್ಸ್ಟ್ ಒಂದು 3 ತಿಂಗಳಾಗುವಾಗ ಹೀಗೆ ಆಗ್ತದೆ. ಸೊ 3 ತಿಂಗಳ ನಂತರ ಹೀಗಾಗ್ತದೆ. ಮಲ್ಲಿಗೆ ಬರ್ತಾ ಇರ್ತದೆ ಅದರಲ್ಲಿ. ನೋಡಿ, ಒಂದು ಚಿಕ್ಕ ಗಿಡದಲ್ಲಿ ಮೊಗ್ಗುಗಳು ಎಷ್ಟಿವೆ ನೋಡಿ. ಈಗ ಗ್ರೋ ಬ್ಯಾಗಿನಲ್ಲಿ ಹಾಕಿದ ಚಿಕ್ಕ ಗಿಡಗಳು 1 ತಿಂಗಳ ನಂತರ ನೋಡಿ ಹೀಗೆ ಎಲೆ ಎಲ್ಲ ಉದುರಿ ಹೋಗ್ತದೆ. ಕೆಲವುದರು ಉರಿತದೆ, ಕೆಲವೆಲ್ಲ ಉದುರಿ ಹೋಗ್ತದೆ. ಒಂದು ವೇಳೆ ಹೋಗದಿದ್ರೆ ಸಹ ಅದಕ್ಕೆ ಚಿಗುರು ಬರ್ತಾ ಇರ್ತದೆ ನೋಡಿ, ನಮಗೆ ಗೊತ್ತಾಗೋದಿಲ್ಲ. ಚಿಗುರು ಬರ್ತಾ ಇರ್ತದೆ. ಆ ಗಿಡವನ್ನು ಸಾಯ್ತದೆ ಅಂತ ಎನಿಸೋದು ಬೇಡ. 2 ತಿಂಗಳಲ್ಲಿ ಅದಕ್ಕೆ ಬೇರು ಬಂದು ಆ ಗಿಡ ಜೀವ ಆಗ್ತದೆ. ಕೆಲವು ಗಿಡಗಳು ಸಾಯುವ ಚಾನ್ಸಸ್ ಉಂಟು ನೋಡಿ. ಇದು ಸಾಯ್ತದೆ ನೋಡಿ. ಈ ಥರದ್ದು ಗಿಡ ಮಾತ್ರ ಕೆಲವು ಜೀವ ಆಗ್ತದೆ. ಅಂದ್ರೆ ಈಗ ಕೆಲವೊಂದು ಗಿಡಗಳು ತುಂಬಾ ಹಳದಿ ಬಣ್ಣಕ್ಕೆ ಬಂದಿರ್ತವಲ್ಲ, ಅದಕ್ಕೆ ಏನಾದ್ರೂ ಅದು 1 ತಿಂಗಳ ನಂತರ ಅದು ಎಲೆ ಉದುರುವ ಲಕ್ಷಣ. ಎಲೆ ಉದುರಿ ಹೋದ ನಂತರ ಹೀಗೆ ಚಿಗುರು ಬರುವ ಇದು ಉಂಟು ನೋಡಿ. ಆದರೂ ಇನ್ನೂ 1 ತಿಂಗಳು ಇದರಲ್ಲಿ ಇಡಬೇಕಾಗ್ತದೆ. ಅಂದರೆ ಬೇರು ಬರಬೇಕು ಇದಕ್ಕೆ. ಇದು ಚಿಗುರಿದ್ದು ಮಾತ್ರ ಅಂತೇಳಿ ಅದನ್ನು ನೆಡಲಿಕ್ಕೆ ಆಗೋದಿಲ್ಲ. 2 ತಿಂಗಳು ಆಗಲೇಬೇಕು. ಹಾಗಿದ್ರೆ ಎಲೆಗಳು ಹಳದಿ ಬಣ್ಣಕ್ಕೆ ಬಂದರೆ ಅದು ಹಾಳಾಯಿತು ಅಂತ ಅರ್ಥ ಅಲ್ಲ? ಅಲ್ಲ, ಅದನ್ನು ನೋಡಬೇಕು. ಮತ್ತೆ ಕೆಲವು ಗಿಡ 100% ಬದುಕುದಿಲ್ಲ. ನಾವು 100 ಗಿಡ ನೆಟ್ಟರೆ 50 ಗಿಡ ಸಾಯ್ತದೆ ಚಿಕ್ಕ ಗಿಡ. ಅದಕ್ಕೆ ನಾವು ಚಿಕ್ಕ ಗಿಡ ಕೊಡಲಿಕ್ಕೆ ಹೋಗುದಿಲ್ಲ. ಚಿಕ್ಕ ಗಿಡ ಅವರು ಕೊಂಡೋಗಿ ಎಲ್ಲಿಯಾದರೂ ಅವರ ಮಣ್ಣು ಒಳ್ಳೆಯದಿಲ್ಲ ಇದ್ದರೆ, ಅವರು ನೆಡುವ ಕ್ರಮ ಒಳ್ಳೆ ಇದ್ದರೆ ಸತ್ತು ಹೋಗ್ತದಲ್ಲ. ಅದಕ್ಕೆ ದೊಡ್ಡ ಗಿಡ ಕೊಟ್ಟರೆ ನಾವು 4 ತಿಂಗಳದನ್ನು ನೋಡಿ ಮತ್ತೆ ಕೊಡುವಂತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಲ್ಲಿಗೆ ಗಿಡವನ್ನು ಯಾವ ಪ್ರಕಾರ ನೆಡಬೇಕು ಅಂಡ್ ಯಾವ ಪ್ರಕಾರ ಅದನ್ನು ಬೆಳೆಸಬೇಕು ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ಬಾಯ್.